ಪ್ರಥಮ ದಾಳಿಯಲ್ಲಿ ಲಕ್ಷ್ಮಿ ಗ್ಯಾಲರಿಯ 7 ಆಟಗಾರ ನಡುವೆ ಲಕ್ಕಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಸ್ಲಾಂ, ರೈಟ್ ಕವರ್ ಭಾಗದಲ್ಲಿ ಬಸವ, ರೈಟ್ ಕಾರ್ನರ್ ಭಾಗದಲ್ಲಿ ಜೀವನ್, ಆಕಾಶ್. ಜೀವನ್ ಸಬ್ಸ್ಟಿಟ್ಯೂಟ್ ಲೈನಪ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೀವನ್ ದಾಳಿಯಲ್ಲಿ ರಾಕಿ. ಲಕ್ಷ್ಮಿ ಗ್ಯಾಲರಿ ತಂಡದ ಜೆರ್ಸಿ ನಂಬರ್ 9. ಮುಂದಿನ ದಿನದಲ್ಲಿ ನಮ್ಮ ಲಕ್ಷ್ಮಿ ಗ್ಯಾಲರಿ ತಂಡ ಬೆಂಗಳೂರಿನಲ್ಲಿ ಒಂದು ಉತ್ತಮ ತಂಡವಾಗಿ ಹೊರಬಂದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಯಾಕಂದ್ರೆ ಎಲ್ಲ ಯುವ ಪ್ರತಿಭೆಗಳು, ಎಲ್ಲ ಗ್ಯಾಲರಿ ಬಾಯ್ಸ್ ಅಂತಾನೆ ಹೆಸರನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯಾದ್ಯಂತ ಗ್ಯಾಲರಿ ವ್ಯವಸ್ಥಾಪಕರಾಗಿ ಅದರ ಒಂದು ಕಾರ್ಯವನ್ನು ಬಹಳ ಉತ್ತಮವಾಗಿ ನಿರ್ವಹಿಸುವಂತಹ ಯುವಕರು. ಪಂದ್ಯದ ಆರಂಭಿಕ ಹಂತದಲ್ಲಿ ಡಿಫೆನ್ಸ್ ಭಾಗದಲ್ಲಿ ರಕ್ಷಣಾತ್ಮಕ ಆಟವನ್ನು ಕಾಣಬಹುದಾಗಿದೆ. ಅಲ್ಲೇನಾದ್ರೂ ನಮ್ಮ ಬಸವ ಪಿಲ್ಲಿ ಚಮತ್ಕಾರವನ್ನು ಮಾಡ್ತಾರ. ಸುಭಾಷ್ ಈ ಬಾರಿ ಮಿಸ್ಟೇಕ್. ಹ್ಯಾಂಡ್ ಟಚ್ ಮೂಲಕ ಸುಲಭವಾದಂತಹ ಅಂಕ ಕ್ಲಾಸಿಕ್ ನ್ಯಾಷನಲ್ಸ್ ತಂಡಕ್ಕೆ ಸೇರ್ಪಡಾಗ್ತದೆ. ಇದೀಗ ದಾಳಿ ರಾಕಿ. ಈ ಕಾರ್ಯಕ್ರಮದ ರೂವಾರಿಗಳು ನಮ್ಮ ನೆಚ್ಚಿನ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ನಿರಂತರ ಗಣೇಶರ್ ಅವರ ಒಂದು ಸಾರಥ್ಯದಲ್ಲಿ ಮೋದಿ ಕಬಡ್ಡಿ ಕಪ್ 2024ರ ಪ್ರಥಮ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನದಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಟೈಗರ್. ಥರ್ಡ್ ರೈಟ್, ಇಟ್ಸ್ ಎ ನ್ಯೂ ಟೈ. ರೈಡರ್ ಔಟ್. ಎರಡು ಶೂನ್ಯದೊಂದಿಗೆ ಕ್ಲಾಸಿಕ್ ನ್ಯಾಷನಲ್ಸ್ ತಂಡ ಮುನ್ನಡೆಯಲ್ಲಿದೆ. ಯುವ ಆಟಗಾರ ಮದನ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಎರಡು ಶೂನ್ಯ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಪರವಾಗಿ 2-0 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ಮೋದಿ ಕಬಡ್ಡಿ ಕಪ್ 2024ರ ಚಾಂಪಿಯನ್ಸ್ ಯಾರಾಗ್ತಾರೆ? ಸೆಕೆಂಡ್ ಕಾಲ್ HMT ಕಾಲನಿ ಬಾಯ್ಸ್ ಹಾಗೂ 7 ಸೋಲ್ಜರ್ಸ್. ವರ್ತೂರ್ ಸಂತೋಷ್ ಅಲ್ಲ ಯಶವಂತ್. ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಒಂದು ಸಂಘಟಿತ ಹೋರಾಟ, ಒಗ್ಗಟ್ಟಿನ ಒಂದು ಬಲ ಪ್ರದರ್ಶನವನ್ನು ತೋರ್ಪಡ್ತಾ ಇದ್ದಾರೆ. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಅಜಯ್. ಥರ್ಡ್ ರೈಟ್, ಇಟ್ಸ್ ಎ ಡ್ಯೂ ಆರ್ ಟೈ. 4 ಆಟಗಾರ ನಡುವೆ ಲಕ್ಷ್ಮಿ ಗ್ಯಾಲರಿ ತಂಡದ ಡಿಫೆನ್ಸ್ ಭಾಗದಲ್ಲಿ ಇದುವರೆಗೆ ಯಾವುದೇ ರೀತಿಯಾದಂತಹ ಒಂದು ಟ್ಯಾಕಲ್ ಗಳನ್ನ ಮಾಡ್ಕೊಳ್ತಾ ಇಲ್ಲ. ಮಧ್ಯ ದಾಳಿಯಲ್ಲಿ ಲಕ್ಷ್ಮಿ ಗ್ಯಾಲರಿ ತಂಡದ ರಾಕಿ. ರೈಟ್ ರೈಡರ್, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಜಯ್. ರೈಟ್ ಕಾರ್ನರ್ ಭಾಗದಲ್ಲಿ ಭರತ್ ಕೂಡ. ಇದೀಗ ದಾಳಿಯಲ್ಲಿ ಅಜಯ್ ಸಬ್ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ
ಪಿಳ್ಳಿ ರೈಟ್ ಕಾರ್ನರ್ ಭಾಗದಲ್ಲಿ ರಾಕಿ. ಮೇಸ್ತ್ರಿ ಬಸವ ಅವರಿಂದ ಇದುವರೆಗೆ ಯಾವುದೇ ರೀತಿಯಾದಂತಹ ಒಂದು ರೈಡ್ ನ ಒಂದು ಪ್ರದರ್ಶನ ಕಂಡು ಬರ್ತಾ ಇಲ್ಲ. ಈ ಒಂದು ಮೋದಿ ಕಬಡ್ಡಿ ಕಪ್ 2024 ಕಾರ್ಯಕ್ರಮಕ್ಕೆ ಅನೇಕ ನಮ್ಮ ಎಲ್ಲ ಗಣ್ಯಾತಿ ಗಣ್ಯರು, ಬಿಜೆಪಿ ಪ್ರಭಾವಿ ಮುಖಂಡರು ಎಲ್ಲರೂ ಆಗಮಿಸಿ ನಮ್ಮ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ನಿರಂತರ ಗಣೇಶರ್ ಅವರಿಗೆ ಅಭಿನಂದಿಸಿ ಒಂದು ಕಾರ್ಯಕ್ರಮದ ಆಯೋಜನೆಗಾಗಿ ಅವರಿಗೆ ಪ್ರೋತ್ಸಾಹ ನೀಡಿದ್ರು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮದ ಆಯೋಜನೆಗಳು ಆಗ್ತಾ ಇರುವಂತದ್ದು ಬಹಳನೇ ಕಡಿಮೆ. ಆ ಒಂದು ನಿಟ್ಟಿನಲ್ಲಿ ಥರ್ಡ್ ರೈಟ್ ಆ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ನಿರಂತರ ಗಣೇಶರ್ ಅವರು ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಮೂಲಕ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಅವರ ಒಂದು ನಾಯಕತ್ವದಲ್ಲಿ ಇನ್ನು ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಮೂಡಿ ಬರ್ಲಿಕ್ಕಿದೆ. ಎಸ್, ಸಾಕಷ್ಟು ವೇಗದ ದಾಳಿಯಾಗಿತ್ತು. ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ತೀರ್ಪುಗಾರರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರಬೇಕು. ತೀರ್ಪುಗಾರನ ತೀರ್ಮಾನದ ಅಂತಿಮ ತೀರ್ಮಾನ. AK5 ರೂಲ್ಸ್ ಬೇರೆ, ಪ್ರೋ ಕಬಡ್ಡಿ ರೂಲ್ಸ್ ಬೇರೆ. ಪ್ರೋ ಕಬಡ್ಡಿಯಲ್ಲಿ ಲಾಬಿಗೆ ಎಂಟ್ರಿ ಆದ್ರೆ ಲಾಬಿಗೆ ಔಟ್ ಆಗಿರುವಂತಹ ರೈಡರ್ ಮಾತ್ರ ಅಲ್ಲಿ ಔಟ್ ಆಗಿರ್ತಾರೆ. AK5 ಅಮೆಚೂರ್ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಇದರ ನಿಯಮದಲ್ಲಿ ಲಾಬಿಗೆ ಏನಾದರೂ ದಾಳಿಗಾರ ಯಾವುದೇ ಟಚ್ ಪಾಯಿಂಟ್ ಇಲ್ಲದೆ ಪ್ರೊವಿಷನ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಎಷ್ಟು ಜನ ಡಿಫೆಂಡರ್ ಲಾಬಿಗೆ ಎಂಟ್ರಿ ಆಗ್ತಾರೋ ಅಷ್ಟು ಅಂಕವನ್ನ ನೀಡಲಾಗುತ್ತೆ. Third right, it's a do or die. 5-3 in favor of Classic National. ಉತ್ತಮವಾದಂತಹ ಟ್ಯಾಕಲ್ ಅಸ್ಲಾಂ ಹಾಗೂ ಸಹಾಜ್ಗರಿಂದ ವಾಡ ಬ್ಯೂಟಿಫುಲ್ ಟ್ಯಾಕಲ್. ಅದು ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ವರ್ಕ್ ಆಗ್ತಾ ಇದೆ. ಸೆಕೆಂಡ್ ಕಾಲ್ HMT ಕಾಲನಿ ಬಾಯ್ಸ್ ಹಾಗೂ 7 ಸೋಲ್ಜರ್ಸ್ ಹಾಗೂ HMT ಕಾಲನಿ ಬಾಯ್ಸ್ ಲಾಸ್ಟ್ ಅಂಡ್ ಫೈನಲ್ ಕಾಲ್. 5-4 ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಪರವಾಗಿ. ಲಾಸ್ಟ್ 2 ನಿಮಿಷ ಕಾಲ್ ಮಾಡಿದ ತಕ್ಷಣ ರೆಫ್ರಿಗಳು ಲಾಸ್ಟ್ 2 ನಿಮಿಷ ಕಾಲ್ ಮಾಡಿದ ತಕ್ಷಣ ಎಂಟ್ರೆನ್ಸ್ ಹತ್ರ ಬಂದು ನಿಂತ್ಕೊಳ್ಳಿ. HMT ಕಾಲನಿ ಬಾಯ್ಸ್ ಹಾಗೂ 7 ಸೋಲ್ಜರ್ಸ್. ಗ್ಯಾಲರಿ ಬಾಯ್ಸ್ HMT ಕಾಲನಿ ಬಾಯ್ಸ್ ನ ಹೆಸರಾಂತ ಕಬಡ್ಡಿ ಆಟಗಾರ ಕಿರಣ್ ಅವರು ತರಬೇತಿಯನ್ನು ನೀಡುತ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಮ ಡಾಕ್ಟರ್ ನಿರಂತರ ಗಣೇಶ್ ಅವರು ಒಳ್ಳೆ ಕಾರ್ಯಕ್ರಮವನ್ನ ಇವತ್ತು ಕೇಶವ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದಾರೆ. ಹೈ ವೋಲ್ಟೇಜ್ ಸೂಪರ್ ಡೆಕಲ್ ಆನ್ ಆಗಿರುವಂತ ಸಂದರ್ಭ. 5-4 1 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್. ಅಡ್ವಾನ್ಸ್ ಟ್ಯಾಕಲ್ ಅಸ್ಲಾಂ, ಬೇಡವಾದಂತ ಟ್ಯಾಕಲ್. ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗ್ತಾರೆ. ದಾಳಿಯಲ್ಲಿ ಸಂಪ್ರೀತ್ ಲಕ್ಷ್ಮೀ ಗ್ಯಾಲರಿ ತಂಡದ ಯುವ ಆಟಗಾರ ಲೆಫ್ಟ್ ರೈಡರ್. 4 ಆಟಗಾರ ನಡುವೆ ಎಸ್ 6-4 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ದಾಳಿ ವಿಭಾಗದಲ್ಲಿ ಅಜಯ್
6-4 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ಥರ್ಡ್ ರೈಟ್, ಇಟ್ಸ್ ಅ 2 or tie. ಮಾಡು ಇಲ್ಲವೇ ಮಾಡಿ. ಲಾಸ್ಟ್ ಅಂಡ್ ಫೈನಲ್ ಕಾಲ್ HMT ಕಾಲನಿ ಬಾಯ್ಸ್ ಹಾಗೂ 7 ಸೋಲ್ಜರ್ಸ್. ಎರಡು ತಂಡದ ನಾಯಕರೇ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಯಾವುದೇ ಟಚ್ ಪಾಯಿಂಟ್ ಇಲ್ಲದೆ ಸುಭಾಷ್ ಇಲ್ಲಿ ಲಾಬಿ ಪ್ರವೇಶ ಮಾಡಿದ್ರೆ ಒಳ್ಳೆ ಚಾಣಕ್ಷತನದ ಆಟ. ಒಬ್ಬ ಪ್ರಮುಖ ಆಟಗಾರ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಚಿರಾಗ್ ಅವರು ಔಟ್ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ. ಅವರು ಸಹ ಲಾಬಿಗೆ ಎಂಟ್ರಿ ಆದ್ರು. ಪ್ರಜ್ವಲ್ ದಾಳಿಯಲ್ಲಿ 5 ಆಟಗಾರ ನಡುವೆ 7-5. ಈ ಕಡೆ ಬನ್ನಿ, ಈ ಕಡೆ ರೈಟ್ ಕಂಪ್ಲೀಟ್ ಆದ ತಕ್ಷಣ ಈ ಕಡೆ ಗ್ರೌಂಡ್ ಬನ್ನಿ. ವರ್ಷವ್ರಿಗೆ ಟ್ರೀಟ್ ಇದೆ ಮ್ಯಾಚ್ ಆದ್ಮೇಲೆ. ಎಸ್ 7-5 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್ ಯಶವಂತಪುರ. ಎಸ್ ಎರಡು ತಂಡದ ನಾಯಕರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 7-5 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. ನಿಜವಾಗ್ಲೂ ನಮ್ಮ ಲಕ್ಷ್ಮಿ ಗ್ಯಾಲರಿ ಅವರು ಒಂದು ಒಳ್ಳೆ ಪ್ರದರ್ಶನ ನೀಡ್ತಾ ಇದ್ದಾರೆ. ಜೋರ ಚಪ್ಪಳೆ ಬರಲಿ ಲಕ್ಷ್ಮಿ ಗ್ಯಾಲರಿ. ಇಟ್ಸ್ ಅ 2 or tie. ಆಡು ಇಲ್ಲವೇ ಮಡಿ. ಡಿಸೈಡ್ ರೈಟ್ ನಲ್ಲಿ ಪ್ರಜ್ವಲ್. ತಡಿಯಲ್ಲಿ ಪ್ರಜ್ವಲ್ 5 ಆಟಕ್ಕೆ ನಡುವೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರೆ ಎಂಡ್ಲೈನ್ ಗೇಮ್ ಆಟವನ್ನು ಆಡ್ಬೋದಾಗಿತ್ತು. ರಾಕಿ ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 8-5 ಸಹಜವಾಗಿ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಈ ಒಂದು ಕಬಡ್ಡಿ ಪಂದ್ಯಾವಳಿಯ ರೂವಾರಿಗಳು ನಮ್ಮ ನೆಚ್ಚಿನ ನಾಯಕರಾಗಿರುವ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ನಿರಂತರ ಗಣೇಶ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನ ವೀಕ್ಷಿಸ್ತಾ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಯುವಕರಿಗೆ ಏನಾದರೂ ಕೊಡುಗೆಯನ್ನು ನೀಡಬೇಕು, ಯುವಕರನ್ನ ನಮ್ಮ ದೇಶದ ಒಂದು ಶಕ್ತಿ, ಅವರಿಗೆ ಒಂದು ಕ್ರೀಡೆಯಲ್ಲಿ ಗುರುತಿಸಬೇಕು ಅನ್ನುವಂಥ ಒಂದು ಮೂಲ ಉದ್ದೇಶ. ಶ್ರೀಯುತ ಡಾಕ್ಟರ್ ನಿರಂತರ ಗಣೇಶ್ ಸರ್ ಅವರ ಜೊತೆಲಿ ಶ್ರೀಯುತ ವೆಂಕಟೇಶ್ ಜಿ ಅವರು ವಿಶ್ವ ಹಿಂದೂ ಪರಿಷತ್ನ ಬೆಂಗಳೂರು ಉತ್ತರದ ಅಧ್ಯಕ್ಷರು. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 8-6 2 ಅಂಕದ ಮುನ್ನಡೆಯಲ್ಲಿ ಕ್ಲಾಸಿಕ್ ನ್ಯಾಷನಲ್ಸ್. 8-6 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್. ಅಂತಿಮ ಕರೆ 7 ಸೋಲ್ಜರ್ಸ್ ಹಾಗೂ HMT ಕಾಲನಿ ಬಾಯ್ಸ್. ಎಂಪ್ಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ರು. ಥರ್ಡ್ ರೈಡ್ ಒಂದು ಒಳ್ಳೆ ಸ್ಟ್ರಾಟಜಿ. ಕಾದ್ ನೋಡೋಣ. ದಾಳಿ ವಿಭಾಗ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಪ್ರಜ್ವಲ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮಿಸ್ಟೇಕ್. ಲೆಫ್ಟ್ ಇನ್ನು ಜಾಗದಲ್ಲಿದ್ದಂತ ಆಟಗಾರ ಯಾಕೆ ಟ್ಯಾಕಲ್ಗೆ ಮುಂದಾದ್ರು ಅಂತ ಗೊತ್ತಾಗ್ತಾ ಇಲ್ಲ. ರಾಕಿ ಮಿಸ್ಟೇಕ್ ಮಾಡಿದ್ರು. ರೈಟ್ ಕಾರ್ನರ್ ಭಾಗದಲ್ಲಿದ್ದಂತ ಆಟಗಾರ ಬ್ಲಾಕ್ ಮಾಡೋದಕ್ಕೆ ಬರಬೇಕಾಗಿತ್ತು. ಆದ್ರೆ 9-6 9-6 ಇನ್ ಫೇವರ್ ಆಫ್ ಕ್ಲಾಸಿಕ್ ನ್ಯಾಷನಲ್ಸ್.
ಲಕ್ಷ್ಮಿ ಗ್ಯಾಲರಿ ತಂಡದ ಪಿಲ್ಲಿ. ಐದು ಆಟಕ್ಕೆ ನೋಡುವ ಅಜಯ್ ಉತ್ತಮವಾದಂತಹ ಆಂಕಲ್ ಹೋಲ್ಡ್, ವೇಗಕ್ಕೆ ಇಲ್ಲಿ ಕಡಿವಾಣವನ್ನು ಹಾಕಿದ್ರು. ಸಿಗ್ನಲ್ ಜಂಪ್ ಮಾಡ್ತಾ ಬೈಕ್ ರೈಡರ್ ಹೋಗ್ತಾ ಇರ್ಬೇಕಾದ್ರೆ ಪೊಲೀಸರು ಯಾವ ತರ ಸ್ಟಾಪ್ ಮಾಡ್ತಾರೆ ಅದೇ ರೀತಿಯಾದಂತ ಒಂದು ಟ್ಯಾಕಲ್ ಇಲ್ಲಿ ಬಂದಿದೆ. ಅಜಯ್ ಟೈಗರ್ ಅವರು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಒಂದು ರೈಡ್ ಮಾಡ್ತಾರ, ಕಾದ್ ನೋಡ್ಬೇಕಾಗಿದೆ. ಟೈಗರ್ ಹುಲಿ ಎಸ್ ವರ್ತೂರ್ ಸಂತಾಲಯ ವರ್ತೂರ್ ಯಶು ಫೈನಲ್ಗೆ ಪ್ರವೇಶ ಮಾಡಿದ್ದ ಕ್ಲಾಸಿಕ್